ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಸಣ್ಣ ಕ್ಲಾಸಲ್ಲೇ ಕಲ್ತಿರುವಂತಹ ಲಾಸಹ ಮಾಸಹ LCM HCF ಫೈಂಡ್ ಔಟ್ ಮಾಡಬೇಕಾದ್ರೆ ಫ್ಯಾಕ್ಟ್ರೈಸೇಷನ್ ಅಥವಾ ಅಪವರ್ತಿಸೋದು ಅಂತ ಹೇಳ್ತಾರೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದು ನಿಮಗೆಲ್ಲ ಗೊತ್ತಿದೆ, ಆದರೆ ಏನು ಗೊತ್ತಾ ಮಕ್ಕಳೇ, ಇದೆಲ್ಲ ನಮಗೆ ಗೊತ್ತಿದ್ದರೆ, ಇದನ್ನೆಲ್ಲ ನಾವು ಮಾಡಿ ಪರ್ಫೆಕ್ಟ್ ಆಗಿದ್ದರೆ, ನಾವೀಗ 10th ಹೋದ ತಕ್ಷಣ, ಕ್ಲಾಸಿಗೆ ಹೋದ ತಕ್ಷಣ ಯಾವುದೇ ಒಂದು ಇದು ಬೇಡ. ಯಾಕೆಂತಂದರೆ ನಮ್ಗೆ ಗೊತ್ತಿದೆ ಹೇಗೆ ಫ್ಯಾಕ್ಟ್ರೈಸ್ ಮಾಡೋದು ಅಂತ. ಗೊತ್ತಿಲ್ಲದವರು ಈಗ ಸ್ವಲ್ಪ ಕಲ್ತ್ಕೊಳ್ಳಿ, ಯಾಕೆಂದರೆ ಆಟ ಆಡ್ಕೊಂಡು ಕಲಿಯುವಂಥದ್ದೇ ಇರುವಂಥದ್ದು. ಅರ್ಥ ಆಯ್ತಲ್ವಾ? ಈಗ ತುಂಬ ಈಸಿಯಾಗಿ ಹೇಗೆ ಸಣ್ಣ ಲೆಕ್ಕದಿಂದ ಹೋಗೋಣ. ಫ್ಯಾಕ್ಟ್ರೈಸೇಷನ್ ಅಂತ ಹೇಳಿದ್ರೆ, ಈಗ ನಾವು ಸಣ್ಣ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಹೇಳ್ತಾರೆ. ಇದನ್ನು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಥವಾ ಅವಿಭಾಜ್ಯ ಅಪವರ್ತನಗಳು ಅಂತ. ಅವಿಭಾಜ್ಯ ಅಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಫಸ್ಟ್ ನಮಗೆ ಗೊತ್ತಿರಬೇಕು ಯಾವುದು, ಈ ಪ್ರೈಮ್ ನಂಬರ್ಸ್ ಯಾವುದಲ್ಲ, ಅವಿಭಾಜ್ಯ ಸಂಖ್ಯೆಗಳು ಯಾವುದಲ್ಲ ಅಂತ ಗೊತ್ತಿರಬೇಕು. ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳಿದ್ರೆ, ಈಗ 2 ಫಸ್ಟ್ ಪ್ರೈಮ್ ನಂಬರ್, ಇದನ್ನು ಯಾವುದರಿಂದೆಲ್ಲ ನಾವು ಭಾಗಿಸ್ಬೋದು, ಡಿವೈಡ್ ಮಾಡ್ಬೋದು ಅಂದರೆ 1 ಮತ್ತು ಇದೇ ನಂಬರಿಂದ ಡಿವೈಡ್ ಮಾಡ್ಬೋದು. ಸೊ ಇದು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದರೆ ಈ ನಂಬರನ್ನು 1 ಮತ್ತು ಇದೇ ನಂಬರಿಂದ ಡಿವೈಡ್ ಮಾಡೋದು. ಈಗ 3 ಸಹ ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್. ಇದನ್ನು 1ರಿಂದ ಮತ್ತು 3ರಿಂದ ಮಾತ್ರ ಡಿವೈಡ್ ಮಾಡಲಿಕ್ಕಾಗೋದು. 5 ಸಹ 1, ಆಗ ಇದನ್ನು ಸಹ ಯಾವುದರಿಂದ ಡಿವೈಡ್ ಮಾಡ್ಬೋದು, 1 ಮತ್ತು 5ರಿಂದ. 6 ಹೌದಾ? ಅಲ್ಲ. ಯಾಕೆ ಅಂತ ಹೇಳಿದರೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಲ್ಲ. ಯಾಕೆ? ಇದನ್ನು 1ರಿಂದ ಡಿವೈಡ್ ಮಾಡ್ಬೋದು, 2 2 3 6 ಮತ್ತು 3ರಿಂದ ಡಿವೈಡ್ ಮಾಡ್ಬೋದು, 6ರಿಂದ ಡಿವೈಡ್ ಮಾಡ್ಬೋದು. ಎಷ್ಟು ಫ್ಯಾಕ್ಟರ್ಸ್ ಬಂತು, ಎಷ್ಟು ಅಪವರ್ತನಗಳು ಬಂದವು? 1 2 3 4 ಅಪವರ್ತನಗಳು ಬಂದವು. ಆದ್ದರಿಂದ ಇದೇನಲ್ಲ, ಅವಿಭಾಜ್ಯ ಅಪವರ್ತನ ಅಲ್ಲ. ಅರ್ಥ ಆಯ್ತಾ? ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದೊಂದು 6 ಅಂತ ಹೇಳೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಆಗ ನಮಗೆ ಈ ಥರ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳಂತೆ ಈ 2 3 5 ಈ ಥರ ಪ್ರೈಮ್ ನಂಬರಿಂದ ನಾವೇನು ಮಾಡ್ಕೊಂಡು ಹೋಗಬೇಕು, ಭಾಗಿಸ್ಕೊಂಡು ಹೋಗಬೇಕು. ಈಗ ನೋಡೋಣ ಹೇಗೆ ಮಾಡೋದು ಅಂತಿರೋದನ್ನು. ಈಗ ಯಾವುದು ಅವಿಭಾಜ್ಯ ಸಂಖ್ಯೆ, ಯಾವುದು ಇದನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ, ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. 6ಅನ್ನು ಏನಂತ ಹೇಳ್ತೀವಿ, ಸಂಯುಕ್ತ ಅಥವಾ ಕಾಂಪೋಸಿಟ್ ನಂಬರ್. ಯಾಕೆ ಅಂತಂದರೆ ಅದಕ್ಕೆ 2ಕ್ಕಿಂತ ಹೆಚ್ಚು ಅಪವರ್ತನಗಳಿದೆ. ಅರ್ಥ ಆಯ್ತದೆ? 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಇದೆ. ಈಗ 4ಅನ್ನು ಯಾವುದರಿಂದಲೇ ಡಿವೈಡ್ ಮಾಡ್ಬೋದು, ಇದೆಲ್ಲ ಕಾಂಪೋಸಿಟ್. 4 6 8 ಇದನ್ನೆಲ್ಲ ಏನಂತ ಹೇಳ್ತೀವಿ, ಕಾಂಪೋಸಿಟ್ ನಂಬರ್ ಅಂದರೆ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ. ಸಂಯುಕ್ತ ಸಂಖ್ಯೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಇದು 2ಕ್ಕಿಂತ ಜಾಸ್ತಿ ನಂಬರಿಂದ ಡಿವೈಡ್ ಆಗ್ತದೆ, ಭಾಗಿಸಲ್ಪಡುತ್ತೆ. ಯಾಕೆ? 1ರಿಂದ ಡಿವೈಡ್ ಆಗುತ್ತೆ, 1ರಿಂದ ಭಾಗಿಸ್ತೀವಿ, 2ರಿಂದ ಭಾಗಿಸ್ತೀವಿ, 4ರಿಂದ ಭಾಗಿಸ್ತೀವಿ. ಈ 6ಅನ್ನು ಈಗಾಗಲೇ ನೋಡಿದ್ದೀವಿ, 1 2 3 ಮತ್ತು 6. ಓಕೆ, 8ಅನ್ನು ಅಷ್ಟೇ, 1 2 4 4 2 8 1. ಸೊ ಇದಕ್ಕೆಲ್ಲ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದೆ, ಅಪವರ್ತನಗಳಿದೆ. ಇದನ್ನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದರೆ ಅದಕ್ಕೆ 2 ಅಪವರ್ತನಗಳಿರೋದು, 1 ಮತ್ತು ಅದೇ ನಂಬರ್. ಓಕೆ, ದ್ಯಾಟ್ 1 ಆ್ಯಂಡ್ ದ ನಂಬರ್ ಇಟ್ ಸೆಲ್ಫ್. ಫ್ಯಾಕ್ಟರ್ಸ್ ಯಾವುದಾಗಿರ್ತದೆ, ದ್ಯಾಟ್ 1 ಆ್ಯಂಡ್ ದ್ಯಾಟ್ ನಂಬರ್ ಓನ್ಲಿ. ಓಕೆ, ಈಗ ಹೇಗೆ ಮಾಡೋದು ಅಂತ, ಇದನ್ನು ನೀವು LCM ಫೈಂಡ್ ಔಟ್ ಮಾಡುವಾಗ ಕಲ್ತಿದ್ದೀರಾ. ಆದರೂ ನಾವು ಸ್ವಲ್ಪ ದೊಡ್ಡ ನಂಬರ್ನ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ಈ ಕ್ಲಾಸ್ನಲ್ಲಿ ಕಲ್ತ್ಕೊಳ್ಳೋಣ. ಈ ಕ್ಲಾಸ್ನಲ್ಲಿ ಅದನ್ನು ಕಲ್ತ್ಕೊಂಡ್ರೆ ನಿಮಗೆ ಫಸ್ಟ್ ಲೆಸನ್ ನಿಮಗೆ ಬರೋದು ವಾಸ್ತವ ಸಂಖ್ಯೆಗಳು ಅಂತ 10th ಸ್ಟ್ಯಾಂಡರ್ಡಲ್ಲಿ ಬರ್ತದೆ. ಅದು ನಿಮಗೆ ಇದು ಗೊತ್ತಿದ್ಬಿಟ್ರೆ ಮುಗಿದೋಯ್ತು ಮಕ್ಕಳು. ಇದು ಇಂಪಾರ್ಟೆಂಟ್. ಇದು ಫ್ಯಾಕ್ಟ್ರೈಸೇಷನ್ ಮಾಡೋದು, ಏನು ಅಪವರ್ತಿಸೋದು ಇಂಪಾರ್ಟೆಂಟ್. ಹೇಗೆ ಫ್ಯಾಕ್ಟರ್ಸ್ ಕಂಡುಹಿಡಿತೀರ ಅಂತ ಇಂಪಾರ್ಟೆಂಟ್. ಇದು ಕಲ್ತ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಅಪವರ್ತಿಸ್ಕೊಂಡು ಹೋಗ್ಬೋದು. ಓಕೆ, ಅವಿಭಾಜ್ಯ ಅಪವರ್ತನ ಮಾಡೋದು ಈಸಿ, ಕಲಿಬೋದು. ಓಕೆ, ನಾವೀಗ ಸಣ್ಣ ನಂಬರಿಂದ ಹೋಗೋಣ. ಈಗ 10 ಅಂತ ಹೇಳಿದ್ರೆ ಇದನ್ನು ಅಪವರ್ತಿಸಿ, ಅವಿಭಾಜ್ಯ ಅಪವರ್ತನ, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು. ಫಸ್ಟ್ ನಂಬರ್ ಯಾವುದು? 2. 2ನೇ ಮಗ್ಗಿ ನೋಡಿ. 2ನೇ ಮಗ್ಗಿ ನೋಡಿದ ತಕ್ಷಣ 2 ಯಾವುದರಿಂದ ಭಾಗ ಆಗುತ್ತೆ? 2 5 10. ಮಕ್ಕಳು ಇನ್ನೊಂದು ವಿಷಯ ಏನಂತ ಯೋಚನೆ ಇರಬೇಕು ಅಂದರೆ, 2ನೇ ಮಗ್ಗಿಯಿಂದ ಭಾಗಿಸ್ಬೇಕು ಅಂದರೆ ಅದರ ಬಿಡಿಸ್ಥಾನ ಯೂನಿಟ್ ಪ್ಲೇಸ್, ಈ ಪ್ಲೇಸಲ್ಲಿ. ಓಕೆ, ಯಾವುದು ದೊಡ್ಡ ನಂಬರ್ ಆದರೂ ಆಗಿರ್ಬೋದು, 1 2 3 4 6 ಅಂತ ಈ ರೀತಿ ನೋಡಿ. ಈಗ ಯೂನಿಟ್ ಪ್ಲೇಸ್ ಅಥವಾ ಬಿಡಿಸ್ಥಾನ ಅಂದರೆ ಈ ನಂಬರ್ ಈ ಪ್ಲೇಸಲ್ಲಿ 0 2 4 6 8 ಈ ನಂಬರ್ಗಳಿರಬೇಕು. 2ರಿಂದ ನೀವು ಅದನ್ನು ಭಾಗಿಸ್ತೀರಾ ಅಂತ ಹೇಳಿದ್ರೆ, ಡಿವೈಡ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಪ್ಲೇಸಲ್ಲಿ ಯೂನಿಟ್ ಪ್ಲೇಸಲ್ಲಿ ಈ ಬಾರ್ಡರ್ ಇದೆಯಲ್ಲ, ಈ ಯೂನಿಟ್ ಪ್ಲೇಸ್ ಅದಕ್ಕೆ ಏನಂತ ಹೇಳ್ತೀವಿ? ಬಿಡಿಸ್ಥಾನದಲ್ಲಿ ಯಾವ ಸಂಖ್ಯೆ ಇರಬೇಕು? 0 2 4 6 8. ಇದು 6th ಸ್ಟ್ಯಾಂಡರ್ಡಲ್ಲಿ ನೀವು ಕಲ್ತಿದ್ದೀರಾ. 6th ಸ್ಟ್ಯಾಂಡರ್ಡಲ್ಲಿ ಇದು ಡಿವಿಸಿಬಿಲಿಟಿ ರೂಲ್, ಬಾಧ್ಯತೆಯ ನಿಯಮ ಅಂತ ಹೇಳ್ಬಿಟ್ಟು ಕಲ್ತಿದ್ದೀರಿ. ಅದನ್ನ
ಯೋಚನೆ ಇಟ್ಕೊಳ್ಬೇಕು. ಅದು ಯಾಕೆಂದರೆ ಅದೆಲ್ಲ ಗೊತ್ತಿದ್ರೆ ನಾವು ಪಟ್ ಅಂತ ಮಾಡ್ಬೋದು. ಅದೇ 3ರಿಂದ ಭಾಗಿಸ್ತೀನಿ ಅಂತ ಹೇಳಿದ್ರೆ ಈಗ 2 ನಂಬರ್ ಇದೆ ಅಲ್ವಾ, 1 2 0 ಅಂತ. ಹಾಗೆ ಇದೆರಡನ್ನು ಕೂಡಿಸಿ ನೋಡಿ, 1 + 0 ಎಷ್ಟು ಬರ್ತದೆ ನಮಗೆ? ಒಂದೇ ಬರುತ್ತೆ. 1 3ರಿಂದ ಭಾಗ ಆಗುತ್ತಾ? ಇಲ್ಲ. ಈಗ 15 ಇತ್ತು ಅಂತ ತಿಳ್ಕೊಳ್ಳಿ. ಆಗ 1 + 5 ಎಷ್ಟಾಗುತ್ತೆ? 5 1 6. ನೋಡಿದ ತಕ್ಷಣ ಗೊತ್ತಾಗುತ್ತೆ. 6ನ 3ರಿಂದ ಭಾಗಿಸ್ಬೋದಾ ನೋಡಿ? 3 2 6 ಅಲ್ವಾ? ಆಗ ಇದು 15 3ರಿಂದ ಭಾಗುತ್ತೆ. ಅದೇ ಥರ ಎಷ್ಟು ದೊಡ್ಡ ನಂಬರ್ ಕೊಟ್ಟರು ನೀವು ಅದನ್ನು 3ರಿಂದ ಭಾಗ, ಈಗ ಇದನ್ನು 3ರಿಂದ ಭಾಗ ಆಗ್ತದ ಅಂತ ನೋಡಬೇಕಾದ್ರೆ ನಾನೇನು ಮಾಡಬೇಕು? 1 + 2 + 5 + 6 ಮಾಡಿ. 2 3 2 1 3 ಆಗುತ್ತೆ. 9 9 10 14 ಆಯಿತು. 14 3ನೇ ಮಗಿಲು ಹೋಗುತ್ತಾ? ಇಲ್ಲ, ಹೋಗಲ್ಲ. ಆಗ ಇದು 3ನೇ ಮಗಿಲು ಹೋಗಲ್ಲ. ಈ ರೀತಿ ಬಾಧ್ಯತೆ ನಿಯಮಗಳು, ಡಿವಿಸಿಬಿಲಿಟಿ ರೂಲ್ ಆಲ್ರೆಡಿ ನಾನು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಮಕ್ಕಳೇ. ಅಥವಾ ನಿಮ್ಗೆ ಅದು ಗೊತ್ತಿಲ್ಲ, ಡಿವಿಸಿಬಿಲಿಟಿ ರೂಲ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಡಿವಿಸಿಬಿಲಿಟಿ ರೂಲ್ ಹೊಡೆದು ನೋಡಿ, ಅದು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ದಟ್ ಈಸ್ ಇಂಪಾರ್ಟೆಂಟ್. ಯಾಕೆಂತಂದರೆ ಇದು ನೀವು 6th ಸ್ಟ್ಯಾಂಡರ್ಡಲ್ಲೇ ಕಲ್ತಿರುವಂಥದ್ದು. ಅದೆಲ್ಲ ಗೊತ್ತಿದ್ದರೆ ನಿಮ್ಗೆ ಇದು ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇರುವಂತಹ ಪ್ರಾಬ್ಲಮ್ಸ್, ನಿಮ್ಮ ಕೈ ಬೆರಳುಗಳನ್ನ ಆಡಿಸ್ಬಿಟ್ಟು ಪಟಾಪಟ ಅಂತ ಲೆಕ್ಕ ಮಾಡುವಂತಹ ಸಾಧ್ಯತೆ ಇದೆ. ಓಕೆ, ಯಾವುದು ಕಷ್ಟ ಅಂತಿಲ್ಲ ಮಕ್ಕಳೇ. ಫಸ್ಟೇ ನಾನೊಂದು ವಿಷಯ ಹೇಳ್ತೀನಿ, ಯಾರೇ ಹೇಳಿದ್ರು ಮ್ಯಾಥ್ಸ್ ಕಷ್ಟ ಇದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನೀವು ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಮ್ಯಾಥ್ಸ್ ಅಷ್ಟು ಈಸಿ ಯಾವುದೂ ಇಲ್ಲ ಕಂಡ್ರು. ಮತ್ತು ಫುಲ್ ಸ್ಕೋರ್ ಮಾಡ್ಬೋದು. ಯಾವುದಿದು ಒಂಥರ ಆಬ್ಜೆಕ್ಟಿವ್ ಇದು. ಆದರೆ ನೀವು ಏನು ಮಾಡಬೇಕಂತಂದರೆ ಹಾರ್ಡ್ ವರ್ಕ್ ಮಾಡಬೇಕು. ನಿಮಗೆ ಒಂದು ದೊಡ್ಡ ಮಾವಿನ ಮರ ಇದೆ, ತುಂಬ ಮಾವಿನ ಹಣ್ಣು ಬಿಟ್ಟಿದೆ, ತುಂಬ ಸ್ವೀಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನೀವು ಕಲ್ಲೊಡೆಯೋದೇ, ನಿಮಗೆ ಕಲ್ಲೊಡೆಯೋದೇ ಅಥವಾ ಮರ ಹತ್ತಿ ಕೀಳದೆ ನಿಮಗೆ ಸಿಗುತ್ತಾ? ಸಿಗಲ್ಲಲ್ವ. ನೀವು ಪ್ರಯತ್ನ ಪಡಬೇಕು. ಸೊ ಪ್ರಯತ್ನ ಪಡಬೇಕಂತ ಹೇಳಿದ್ರೆ ಅದೇ ಥರ ಇಲ್ಲಿ ಅಷ್ಟೇ, ನೀವು ಸ್ವಲ್ಪ ನಿಮ್ಮ ಎಫರ್ಟ್ ಹಾಕಬೇಕು. ನೀವೆಲ್ಲ ಎಫರ್ಟ್ ಹಾಕ್ತೀರ. ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಾಪರ್ ರಿವಿಷನ್ ಮಾಡಲ್ಲ. ಈಗ ನೀವು 1 ವಾರ ಕಲ್ತಿದ್ದೀರಾ, 1 ವಾರ ಕಲ್ತಿದ್ದ ಮ್ಯಾಥ್ಸನ್ನಲ್ಲ, ಮ್ಯಾಥ್ಸ್ ಅಂತಲ್ಲ, ಯಾವುದೇ ಸಬ್ಜೆಕ್ಟ್ ಆಗಲಿ ಮಕ್ಕಳೇ, 1 ವಾರ ಚೆನ್ನಾಗಿ ಕಲ್ತಿದ್ದೀರಾ ಅಂತ ತಿಳ್ಕೊಳ್ಳಿ. 1 ವಾರ ಆದಮೇಲೆ ಸಂಡೇನೂ ಓದಬೇಕಾ ಅಂತ ಕೇಳೋದಿಲ್ಲ ನೋಡಿ. ಸ್ಲೋಲಿ ಸ್ಟಡಿಲಿ ವಿನ್ಸ್ ದ ರೇಸ್. ಅರ್ಥ ಆಯ್ತಲ್ವಾ? ಅದನ್ನು ಒಂದು ರೀತಿ ನೀವು ಎಲ್ಲವನ್ನು ನೋಡ್ಕೊಂಡು ಬರಬೇಕು. ಯಾವುದನ್ನು ಕಲ್ತಿದ್ದೀನ, ಇದು ಮರ್ತಿದೆಯಾ ಕಲ್ತಿದ್ದನ್ನು ನೋಡಿ. ಒಂದು ಸಲ ಕಲಿಯೋದು ಸ್ವಲ್ಪ ಕಷ್ಟ. ಅದನ್ನು ರಿವೈಸ್ ಮಾಡ್ಕೊಂಡು ಹೋದರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಈಸಿ. ನೀವು ರಿವೈಸ್ ಮಾಡೋದಿದ್ರೆ ಪುನಃ ಲಾಸ್ಟಿಗೆ ಏನಾಗುತ್ತೆ? ಪುನಃ ಫಸ್ಟಿಂದ ಕಲಿಬೇಕಾಗುತ್ತೆ. ಆ ಥರ ಒಂದು ದಡ್ಡತನದ ಕೆಲಸ ಮಾಡ್ಕೊಳ್ಬೇಡಿ. ಈ ವರ್ಷ ನೀವು ಫಸ್ಟ್ ಯೋಚನೆ ಮಾಡ್ಕೊಳ್ಬೇಕಾಗಿದೆ, ನಾನು ಚೆನ್ನಾಗಿ ತರೋವಾಗಿ ರಿವಿಷನ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ಅದು. ನಾನು ಈ ಸಲ ಹಾಗೆ ಯೋಚನೆ ಮಾಡ್ಕೊಂಡಿದ್ದೀನಿ. ಒಂದು ವಾರಕ್ಕೊಂದ್ಸಲ ಒಂದು ರಿವಿಷನ್ ಟೆಸ್ಟ್ ಥರ ಮಕ್ಕಳಿಗೆ ಕಂಡಕ್ಟ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ನೋಡೋಣ. ನೀವು ಹೇಗೆ ರೆಸ್ಪಾನ್ಸ್ ಇರುತ್ತೆ ಹಾಗೆ ನಮ್ಮ ಕ್ಲಾಸಸ್ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆನಾ? ಈಗ ಇದ್ರದ್ದು ಅಪವರ್ತಸ್ಥ ಯಾವುದೆಲ್ಲ ಅಂತ ಹೇಳಿದ್ರೆ 2 × 5 ಅಷ್ಟೇ. ಓಕೆನಾ? ಇದ್ರದ್ದು ಅಪವರ್ತನಗಳು ಯಾವುದು? 2 × 5. ಈಗ ನಾವು 25 ತಗೊಳ್ಳೋಣ. 25 ತಗೊಂಡ ತಕ್ಷಣ ನೋಡಿ, ನಾನು ಹೇಳಿದೆ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಯಾವ ನಂಬರ್ ಇದೆ? 5 ಇದೆ. ಈ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ದರೆ ಅದು ಯಾವುದರಿಂದ ಭಾಗ ಆಗುತ್ತೆ? 5ರಿಂದ ಭಾಗ ಆಗುತ್ತೆ. ಓಕೆನಾ? 5ರಿಂದ ಭಾಗ ಆಗುತ್ತೆ. ಇದೊಂದು ಡಿವಿಸಿಬಿಲಿಟಿ ರೂಲು, ಬಾಧ್ಯತೆ ನಿಯಮ. ಏನು? ಈ ಬಿಡಿ ಸ್ಥಾನದಲ್ಲಿ ಇಲ್ಲಿ 0 ಮತ್ತು 5 ಇದ್ದರೆ ಯಾವುದರಿಂದ ಭಾಗ ಆಗುತ್ತೆ? 5ರಿಂದ ಭಾಗ ಆಗುತ್ತೆ. ಸೊ 5ರಿಂದ ನಾನು ಭಾಗಿಸ್ಬೇಕು. 5 ಎಷ್ಟಲಿ? 5 5 25. ಇನ್ನೇನಾದ್ರು ಮಾಡಲಿಕ್ಕಾಗುತ್ತಾ? ಏನು ಮಾಡಲಿಕ್ಕಾಗಿಲ್ಲ. ಸೊ ಇದರ ಅಪವರ್ತನ ಏನಾಗುತ್ತೆ? 25ರ ಅಪವರ್ತನ 5 × 5 ಅಂತ ಆಗುತ್ತೆ. ಈಗ ಸ್ವಲ್ಪ ದೊಡ್ಡ ನಂಬರ್ಗೆ ಹೋಗೋಣ. ಈಗ 25 ಆಯಿತು, 36ಕ್ಕೆ ಹೋಗೋಣ. 36 ನೋಡಿ ಮಕ್ಕಳೇ. ಈಗ ಸ್ಟಾರ್ಟಿಂಗ್ ಇಲ್ಲಿ ಈ ಪ್ಲೇಸಲ್ಲಿ 6 ಇದೆ. 6 ಇದೆ ಅಂತ ಹೇಳಿದ ತಕ್ಷಣ ನಾವು ಇದನ್ನು ಯಾವುದರಿಂದ ಡಿವೈಡ್ ಮಾಡ್ಬೋದು? ಯಾವುದರಿಂದ ಭಾಗಿಸ್ಬೋದು? 2ರಿಂದ ಭಾಗಿಸ್ಬೋದು. ಈಗ 2 ಎಷ್ಟಲಿ? 2ನೇ ಮಗ್ಗಿ ಕೆಲವರಿಗೆ ಗೊತ್ತಿರೋದಿಲ್ಲ ನೋಡಿ ಮಕ್ಕಳು. ಇದನ್ನು ಏನು ಅಂತ ಹೇಳಿದ್ರೆ ಈಗ ನೋಡಿ, ಈಸಿಯಾಗಿ ಹೇಳ್ಕೊಡ್ತೀನಿ. 2 1 2, 2 2 4, 2 2 4, 2 3 6. ಈ ರೀತಿ ಬರ್ಕೊಳ್ಳಿ. ಅರ್ಥ ಆಯ್ತಲ್ವ? ಇಲ್ಲಿ ನೋಡಿ 3 ಬಂದಿದೆ. ಮೊದಲನೇದು 3. 2 1 2 ಅಲ್ವಾ? ಆಗ ನಾನು ಇಲ್ಲಿ 2 1 2 ಬರ್ತದೆ. 2 ಬಂತು ಅಂದರೆ 3ರಿಂದ 2 ಮೈನಸ್ ಮಾಡಿದಾಗ ಇದು ಆ್ಯಕ್ಚುಲಿ ಹೇಗೆ ಮಾಡೋದು ಅಂತೇಳಿದ್ರೆ 36ನ್ನು 2ರಿಂದ ಭಾಗಿಸೋದು. 2 1 2 ಇಲ್ಲಿ ಬರ್ತದಲ್ಲ, 3ರಿಂದ 2 ಕಳೆದ್ರೆ 1 ಅಂತ. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ 3ರಿಂದ 2 ಕಳೆದಾಗ 1 ಬಂತು. ಇದನ್ನು ಸಣ್ಣದಾಗಿ ಪೆನ್ಸಿಲಲ್ಲಿ ನೀವು ಬರ್ಕೊಳ್ಳಿ ಹೀಗೆ 1 ಅಂತ. ಆಗ ಇಲ್ಲಿ ಎಷ್ಟಾಯ್ತು? ಇದನ್ನು ಹೆಂಗೆ ಓದ್ಕೊಳ್ಬೇಕು? 16 ಅಂತ ಓದ್ಕೋಬೇಕು. ಈಗ 2ನೇ ಮಗ್ಗಿಯಲ್ಲಿ 2 ಎಷ್ಟಲಿ? 16, 2 8 16. ಓಕೆನಾ? ಈಸಿ. ಅರ್ಥ ಆಯ್ತಲ್ಲ ಮಕ್ಕಳೇ? 2 8 16 ನೋಡಿ. 1ನ್ನು ಭಾಗಿಸ್ಲಿಕ್ಕಾಗುತ್ತಾ? ಇಲ್ಲ.
2 ಒಂದ್ಲಿ 2 2 ಬಂದುಬಿಡುತ್ತೆ, ಆಗಲ್ಲ. ಈಗ 18 ಜೊತೆಗೆ ಹೋಗ್ಬೇಕು. ಎರಡನೇ ಮಗ್ಗಿ ಹೇಳಿ 2 9 18 ಅಲ್ವಾ, 2 9 18 ಇಲ್ಲಿ ಬರಿತೀರ. ಪುನಃ ಇದನ್ನು 2ರಿಂದ ಭಾಗಿಸ್ಲಿಕ್ಕಾಗಲ್ಲ, ಯಾಕೆಂತಂದರೆ ಇಲ್ಲಿ ಯಾವ ನಂಬರ್ ಬಂದಿದೆ 9 ಅಂತ ಬಂದಿದೆ. 9 ಅಂತ ಹೇಳೋದು 3ರಿಂದ ಭಾಗ ಆಗುತ್ತೆ. 3 3ಲಿ 9, ಓಕೆನಾ, 3 3ಲಿ 9. ಪುನಃ ಇದನ್ನು ಭಾಗಿಸ್ತೀನಿ ಅಂದರೆ ಇದನ್ನು ಪುನಃ 3ರಿಂದನೇ ಭಾಗಿಸ್ಬೇಕು. 3 ಒಂದ್ಲಿ 3 ಮಾಡ್ಕೊಂಡೋಗಿ ಇದನ್ನು ಲಾಸ್ಟ್ 1 ಬರೋ ತನಕ ಮಾಡೋದು ಅಂತ ಯೋಚನೆ ಇಟ್ಕೊಂಡಿದ್ರು, ಓಕೆ. ಈಗ 36ರ ಅಪವರ್ತನ ಯಾವುದು ಅಂತ ಬರಿತೀರಾ, ಯಾವುದೆಲ್ಲ ಫ್ಯಾಕ್ಟರ್ಸು, 2 ಇಂಟು 2 ಇಂಟು 3 ಇಂಟು 3 ಅಂತ ಬರಿತೀರಾ. ಒಂದು ಬರೆಯೋದು ಅವಶ್ಯಕತೆ ಇಲ್ಲ ನೋಡಿ, ಒಂದನ್ನು ಗುಣಿಸಿದ್ರು ಭಾಗಿಸಿದ್ರು ಅದೇ ಆನ್ಸರ್ ಬರುತ್ತೆ, ಅರ್ಥ ಆಯ್ತಲ್ವ, ಹೀಗೆ ಬರಿತೀರಾ. ನೆಕ್ಸ್ಟ್ ಸ್ವಲ್ಪ ದೊಡ್ಡ ನಂಬರಿಗೆ ಹೋಗೋಣ. 48 48, ಓಕೆ. 48 ಈಸಿಯಾಗಿ ಹೋಗುತ್ತೆ. ಬಿಡಿ ಸ್ಥಾನದಲ್ಲಿ ಏನಿದೆ 8 ಇದೆ. 2 4, 2 4 8. ಪುನಃ ಎರಡನೇ ಮಗ್ಗಿಯಲ್ಲೇ 2 ಒಂದ್ಲಿ 2, 2 2ಲಿ 4. ಇದು 2 6ಲಿ 12, 2 3ಲಿ 6. ಈಗ ಇದು 3 ಅಂತಿದೆ, ಆಗ 3 ಅಂತ ಹೇಳಿದ ತಕ್ಷಣ ಯಾವುದರಿಂದ ಭಾಗಿಸ್ತೀರಾ, 3 ಒಂದ್ಲಿ ಭಾಗ. ಆಗ ನಾವು 48ರದ್ದು ಫ್ಯಾಕ್ಟರ್ಸ್, 48ರದ್ದು ಅಪವರ್ತನಗಳು ಯಾವುದು, 2 ಇಂಟು ಎಷ್ಟು 2ಗಳಿದೆ ನೋಡಿ, 1 2 3 4. ಆಗ 4 ಸಲ 2 ಇಂಟು 2 ಇಂಟು 2 ಇಂಟು 3 ಅಂತ ನೋಡಿ ಮಕ್ಕಳು, ನೀವು ಕಲ್ತಿದ್ದೀರ ಸಣ್ಣ ಕ್ಲಾಸಲ್ಲಿ. ಇದನ್ನು 4 ಸಲ ಬರೆಯೋದ್ರ ಬದಲು ಏನಂತ ಬರಿತೀನಿ ನಾನು, 2ರ ಘಾತ 1 2 3 4, 2ರ ಘಾತ 4 2 ಟು ದ ಪವರ್ 4 ಇಂಟು 3 ಅಂತ ಬರಿತೀನಿ. ಹೀಗೆ ಬರಿಬೋದು, ಅರ್ಥ ಆಯ್ತಲ್ವಾ, ಈಸಿ ಇದೆಯಲ್ವಾ. ನೆಕ್ಸ್ಟ್ ಈಗ 56 ತಗೊಳ್ಳೋಣ. 56 ಯಾವ ಮಗ್ಗಿಲಿ, ಬಿಡಿ ಸ್ಥಾನದಲ್ಲಿ ಏನಿದೆ 6 ಇದೆ. ಯಾವ ಮಗ್ಗಿಯಲ್ಲಿ 2. ಸಾಧಾರಣ ನಾವು ಯಾವಾಗಲೂ ಚಿಕ್ಕ ನಂಬರಿಂದನೇ ಹೋಗೋಣ. ಬಿಡಿ ಸ್ಥಾನ ನೋಡ್ಕೊಳ್ಳೋಣ, ಯೂನಿಟ್ ಪ್ಲೇಸಲ್ಲಿ ಏನಿದೆ ಅಂತ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗೋಣ. ಆಗ ಎರಡನೇ ಮಗ್ಗಿ ಹೇಳಿ 2 2ಲಿ 4, ಎಷ್ಟು ಉಳೀತದೆ 1, ಎಷ್ಟಾಯಿತು 16 ಆಯಿತು. 2 ಎಷ್ಟಲಿ 2 8ಲಿ 16, ಓಕೆನಾ. ಈಗ ಪುನಃ 2ರಿಂದ 2 ಒಂದ್ಲಿ 2, ಇಲ್ಲಿ ಎಷ್ಟಿದೆ 8 ಇದೆ. 2 ಎಷ್ಟಲಿ 8, 2 4ಲಿ 8. ಈಗ ಎರಡನೇ ಬಗ್ಗಿಯಿಂದ ಪುನಃ ಭಾಗಿಸಿ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನಿದೆ 4 ಇದೆ. ಆಗ ನಮಗೆ ಗೊತ್ತಿದೆ ಯೂನಿಟ್ ಪ್ಲೇಸಲ್ಲಿ 0 2 4 6 8 ಇದ್ದರೆ ಎಲ್ಲ ಇದಿದ್ರೆ ಯಾವುದರಿಂದ ಭಾಗಿಸ್ತೀವಿ, 2ರಿಂದ ಭಾಗಿಸ್ತೀವಿ. ಎರಡನೇ ಮಗ್ಗಿ ಹೇಳಿ 2 ಎಷ್ಟಲಿ 2 7ಲಿ 14. ಈಗ 7 ಅಂತ ಹೇಳೋದು ಒಂದು ಅವಿಭಾಜ್ಯ ಸಂಖ್ಯೆ ಆಗ್ತದೆ, ಇದನ್ನು 7ರಿಂದನೇ ಭಾಗಿಸ್ಬೇಕು. 7 ಒಂದ್ಲಿ 7. ಈಗ 56ರ ಅಪವರ್ತನ ಎಷ್ಟು ಬರಿತೀರಾ, 2ನ 56 ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 7. ಈಗ ಹೇಗೆ ಬರಿಬೋದು ಮಕ್ಕಳು, ಇದನ್ನು 3 ಸಲ ಬರಿತೀರ. 2ರ ಘಾತ 3 2 ಟು ದ ಪವರ್ 3 ಇಂಟು 7 ಅಂತ ಬರಿತೀರ. ಅರ್ಥ ಆಯ್ತಲ್ವಾ, ಈಸಿ ಇದೆಯಲ್ವಾ. ನೆಕ್ಸ್ಟ್ ಈಗ ಇಷ್ಟು 2 ಡಿಜಿಟ್ ಮಾಡಿದ್ದೀವಿ, ಒಂದು 2 3 3 ಡಿಜಿಟ್ ಮಾಡೋಣ. ಆಗ ಇವತ್ತು ಕ್ಲಾಸಲ್ಲಿ ನಾವು ಅಪವರ್ತಿಸೋದು ಕರೆಕ್ಟಾಗಿ ಕಲ್ತಂಗಾಗುತ್ತೆ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಒಂದು 3 ಡಿಜಿಟ್ ನಂಬರ್ ತಗೊಳ್ಳಿ. 128. ಈಗ 8 ಇದು ಬಿಡಿ ಸ್ಥಾನದಲ್ಲಿ 2 ಇರೋದ್ರಿಂದ 2ರಿಂದ ಭಾಗ ಆಗುತ್ತೆ. ಎರಡನೇ ಮಗ್ಗಿ ಹೇಳಿ, ಒಂದನ್ನು ಭಾಗಿಸೋಕ್ಕಾಗಿಲ್ಲ, ಇದು 2 ಜೊತೆಗೆ ತೊಗೋಬೇಕು. 2 6ಲಿ 12, 2 4ಲಿ 8. ಪುನಃ 2ರಿಂದ ಭಾಗಿಸಿ. 2 ಎಷ್ಟಲಿ 2 3ಲಿ 6 ಅಲ್ವಾ, ಇದು 2 3ಲಿ 6, 2 2ಲಿ 4. ಈಗ ಪುನಃ 2ರಿಂದ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 2 ಇದೆಯಲ್ವಾ. ಈಗ 2 ಒಂದ್ಲಿ 2, 2 2ಲಿ 4 ಜಾಸ್ತಿ ಆಗಿಬಿಡ್ತದೆ. ಇಲ್ಲಿ ಇರೋದು ಎಷ್ಟು ನನಗೆ 3 ಇರೋದು ಅಲ್ವಾ, ಇಲ್ಲಿ 3 ಇರೋದ್ರಿಂದ 2 ಒಂದ್ಲಿ 2. ಉಳಿಯೋದೆಷ್ಟಿಲ್ಲಿ 1 ಉಳಿತದೆ. ಸಣ್ಣದಾಗಿ ಪೆನ್ಸಿಲಲ್ಲಿ ಇಲ್ಲಿ ಹಾಕ್ಕೊಳ್ಳಿ, ಏನಂತ 1 ಅಂತ ಉಳಿದಿದೆ ಅಂತ. ಆಗ ಎಷ್ಟಾಯ್ತಿದ್ದು 12. ನಿಮಗೆ ಮಾತ್ರ ಗೊತ್ತಾಗಬೇಕು, ಹಾಗೆ ಹಾಕ್ಕೊಳ್ಳಿ. 2 ಎಷ್ಟಲಿ 12, 2 6ಲಿ 12. ಪುನಃ ಎರಡನೇ ಮಗ್ಗಿ 2 ಎಷ್ಟಲಿ 2 8ಲಿ 16. ಪುನಃ 2ರಿಂದ 2 4ಲಿ 8, 2 2ಲಿ 4, 1 2 3 4 5 6 7. ಆಗ 128 ಈಕ್ವಲ್ ಟು 2ರ ಘಾತ 7 2 ಟು ದ ಪವರ್ 7 ಅಂತ ಬರೆದುಬಿಡ್ಬೋದು. ಈಸಿ ಇದೆಯಲ್ವಾ. ಸ್ವಲ್ಪ ಕಾಂಪ್ಲಿಕೇಟೆಡ್ಗೆ ಹೋಗೋಣ. ಮಕ್ಕಳೇ, ಈ ಲೆಕ್ಕಗಳನ್ನ ನಾನು ಮಾಡಿದ್ದೀನಿ ನೋಡಿ. 96ನ ಭಾಗಿಸ್ಬೇಕಾಗುತ್ತೆ. 96ನ ಭಾಗಿಸೋದು ಹೇಗೆ ಅಂತ ಹೇಳಿದ್ರೆ 2 4ಲಿ 8, 1 ಉಳ್ಕೊಳ್ತದೆ. ಅದನ್ನು ಪೆನ್ಸಿಲಲ್ಲಿ ನೀವು ಹೀಗೆ ಹಾಕ್ಕೊಳ್ಳಿ. 2 8ಲಿ 16, 2 2ಲಿ 4, 2 4ಲಿ 8.
2 1ಲಿ 2, 2 2ಲಿ 4, 2 ಎಷ್ಟಲಿ 12, 2 6ಲಿ 12, ಪುನಃ 2 3ಲಿ 6, 3 ಎಷ್ಟಲಿ 3, 3 1ಲಿ 3. ಇದನ್ನು ಎಷ್ಟು ಸಲ ಇದೆ 2 ಅದನ್ನು ಬರಿತೀರಾ 2 × 5 ಅಂತ. ಆಮೇಲೆ ಇದು 3 ಒಂದೇ ಸಲ ಇರೋದನ್ನ 3ಅನ್ನು ಹಾಗೆ ಬರಿತೀರಾ. ಅದೇ ಥರ 156 ಈ ರೀತಿ ಅಪವರ್ತಿಸಿ 156 ಹಾಕೊಂಡೋಗಿ ನೋಡಿ 15 ಅಂತ ಬಂದಿದೆ. ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ 2ರಿಂದನೇ ಭಾಗಿಸ್ಬೇಕು. ಇಲ್ಲಿಗೆ ಬರುವಾಗ 39 ಅಂತ ಬಂದಿದೆ ನೋಡಿ ಮಕ್ಕಳೇ. ಆಗ 39 ಅಂತ ಹೇಳೋತ್ತಿಗೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ ಇದು 2ರಿಂದ ಭಾಗ ಆಗಲ್ಲ. 9 ಮತ್ತು 3ಅನ್ನು ಕೂಡಿಸಿ 9 + 3 ಎಷ್ಟಾಗುತ್ತೆ? 9 + 3 12 ಆಗುತ್ತೆ. ಅದು 3ನೇ ಮಗ್ಗಿಲಿ ಭಾಗ ಆಗುತ್ತೆ. ಸೊ ಇದು 3ರಿಂದ ಭಾಗ ಆಗುತ್ತೆ ಅಂತ ಅರ್ಥ. 3 1ಲಿ 3, 3 3ಲಿ 9. ಆಮೇಲೆ 13 1ಲಿ 13. ಈಗ ಇದನ್ನು ಬರಿಬೇಕಾದ್ರೆ 2 ಎಷ್ಟು ಸಲ ಇದೆ? 2 ಸಲ ಇದೆ. 2 ಅಂತ ಬರಿತೀರಾ. ಆಮೇಲೆ 3 × 13 ಒಂದು ಸಲ ಇದೆ. ಇದನ್ನು ಈ ರೀತಿ ಬರಿತೀರಾ ಅಪವರ್ತನಗಳನ್ನು. ಅದೇ ಥರ 144 ಸಹ ಇಲ್ಲಿ 2 ಎಷ್ಟು ಸಲ ಬರ್ತದೆ? 2 ಸಲ ಬರ್ತದೆ. 5 ಮತ್ತು 7 ಒಂದು ಸಲ ಬರ್ತದೆ. ಈ ರೀತಿ ಬರಿತೀರಾ. ಇದು 200ನ್ನು 2ರಿಂದ ಭಾಗಿಸ್ಕೊಂಡು ಹೋಗಿ 2 1ಲಿ 2 ಈ 0 2 0ನ ಹಾಗೇ ಬರಿತೀರಾ. ಅರ್ಥ ಆಯ್ತಲ್ವಾ? 2 ಎಷ್ಟಲಿ ಆಮೇಲೆ ನಾವು ತೊಗೋಬೇಕಾದ್ರೆ 1ನ್ನು ಭಾಗಿಸೋಕ್ಕಾಗಿಲ್ಲ, 10ನ್ನು ಜೊತೆಗೆ ತೊಗೊಳ್ತೀರಾ. 2 5ಲಿ 10 ಈ 0ನ ಹಾಗೆ ಇಳಿಸ್ಕೊಳ್ತೀರಾ. ಪುನಃ 2 2ಲಿ 4 ಇಲ್ಲಿ 1 ಉಳಿತು. 2 2ಲಿ 4 5 ಇರೋದು. 2 2ಲಿ 4 ಅಂತ ಹೇಳಿದಾಗ 5ರಿಂದ 4 ಕಳೆದ್ರೆ 1 10 ಆಯಿತು. 2 5ಲಿ 10, 5 5ಲಿ 25. ಈಗ 2 ಎಷ್ಟಿದೆ? 2 3 ಸಲ ಇದೆ. 5 ಎಷ್ಟು ಸಲ ಇದೆ? 5 2 ಸಲ ಇದೆ. ಇದು ಇಷ್ಟು ಮಾಡೋದಕ್ಕೆ ನಿಮಗೆ ಸಾಧಾರಣ ಗೊತ್ತಾಗುತ್ತೆ ಮಕ್ಕಳೇ. ಮೊದಲನೇ ಪಾಠ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಪಾಠ ಮಾಡಬೇಕಾದ್ರೆ ಇಷ್ಟು ನಿಮಗೆ ಗೊತ್ತಿದ್ದರೆ ಲಾಸಹ ಮಾಸ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿಕೊಟ್ರೆ ಮುಗಿದೋಯ್ತು. ಅಷ್ಟೇ ಈಸಿ. ಮೇಯ್ನ್ ಇಂಪಾರ್ಟೆಂಟ್ ಕಲಿಬೇಕಾಗಿದ್ದು ಇದೇ ಗೊತ್ತಿರೋದಿಲ್ಲ. ಇಲ್ಲಿ ಈ ಲಾಸ್ಟ್ ಪಾಠದಲ್ಲಿ ಬಂದಾಗ ಕಲಿಬೇಕಂತ ಇಂಪಾರ್ಟೆಂಟ್ ಏನು ಕಲಿಬೇಕು ಅಂತಂದರೆ, ಅಂದರೆ ನಿಮಗೆ ಕಲಿಬೇಕಾಗಿದ್ದು ಬೇಸಿಕ್ ಆಪ್ರೇಷನ್ ಏನು ಕಲಿಬೇಕಂದ್ರೆ 2ರಿಂದ ಭಾಗ ಆಗಬೇಕು ಅಂತ ಹೇಳಿದ್ರೆ ಆ ನಂಬರ್ ಯೂನಿಟ್ ಪ್ಲೇಸಲ್ಲಿ ಅಥವಾ ಬಿಡಿ ಸ್ಥಾನದಲ್ಲಿ ಯಾವ್ದು ನಂಬರಲ್ಲೇ ಇರಬೇಕು. 0 2 4 6 8 ಈ ನಂಬರ್ ಇದ್ದರೆ ಅದು 2ರಿಂದ ಭಾಗ ಆಗುತ್ತೆ. ಆಮೇಲೆ 3ರಿಂದ ಭಾಗ ಆಗಬೇಕು ಅಂದರೆ ದೊಡ್ಡ ನಂಬರ್ ಕೊಟ್ಟಿದ್ರೆ ಅದೆರಡನ್ನು ಕೂಡಿಸಿ ನೋಡ್ಕೊಳ್ತೀವಿ. ಈಗ 14 ಕೊಟ್ಟಿದ್ರೆ 1 + 4 5, 5 3ರಿಂದ ಭಾಗ ಆಗಲ್ಲ. ಅದೇ 15 ಕೊಟ್ಟಿದ್ದಾರೆ 1 + 5 6 ಆಗುತ್ತೆ. 6ನ 3ರಿಂದ ಭಾಗಿಸಿ ನೋಡಿ, 3 2ಲಿ 6. ಅದೇ ಥರ ದೊಡ್ಡ ನಂಬರ್ ಕೊಟ್ಟಾಗ ಈಗ ಮಧ್ಯದಲ್ಲಿ ಪ್ಲಸ್ ಹಾಕಿ ಕೂಡಿಸಿ ನೋಡಬೇಕು. ಕೂಡಿಸಿ ನೋಡಿ ಬಂದ ಆನ್ಸರ್ 3ರಿಂದ ಭಾಗ ಆಗ್ತದೆ ಅಂತ ನೋಡಿ, ಆಗ ಅದು 3ರಿಂದ ಭಾಗ ಆಗ್ತದೆ ಅಂತ. ಇಲ್ಲಿ 4 ಪ್ರೈಮ್ ನಂಬರ್ ಅಲ್ಲ, ಬೇಡ. ಯಾಕೆಂತಂದರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಕೇಳಿರೋದು. ಅರ್ಥ ಆಯ್ತಲ್ವ? ಇದಕ್ಕೆ ಬೇಡ, ಅವಶ್ಯಕತೆ ಇಲ್ಲ. ಈಗ 5 ಅಂತ ಹೇಳಿದಾಗ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ದಾಗ ಅದು ಏನಾಗುತ್ತೆ? 5ರಿಂದ ಭಾಗ ಆಗುತ್ತೆ. ಮತ್ತು ಈ ರೀತಿ 1 31 41 ಯಾವುದರಿಂದನೂ ಭಾಗ ಆಗೋದಂಥ ಕೆಲವು ಸಂಖ್ಯೆಗಳು ಬರ್ತದೆ. ಅವಿಭಾಜ್ಯ ಸಂಖ್ಯೆಗಳು ಆಗಿರ್ತದೆ, ಅದು ಬೆಸ ಸಂಖ್ಯೆಗಳು ಸಹ ಆಗಿರ್ತದೆ. ಅರ್ಥ ಆಯ್ತಲ್ವ? ಅಂತಹ ಸಂಖ್ಯೆಗಳನ್ನ ಬಂದಾಗ ಅದನ್ನು ಹಾಗೆ ಬರಿಬೇಕಾಗ್ತದೆ, ಅದೇ ನಂಬರಿಂದ ಡಿವೈಡ್ ಮಾಡಬೇಕಾಗುತ್ತೆ. ಆಗ ಇಷ್ಟು ಕಲ್ತಿದ್ರೆ ನೀವು ಈ ಪಾಠವನ್ನು ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಹೋಗೋದಕ್ಕಿಂತ ಮೊದಲು ಈ ಕೆಲವೊಂದು ಭಾಗಕ್ಕನ್ನು ಈಗ ಸುಮ್ಮನೆ ಕೂತಿರ್ತಿರಲ್ವ, ನಿಮಗೂ ಬೋರ್ ಆಗ್ತಾ ಇರ್ತದೆ, ನಿಮಗೂ ಒಂಥರ ಇದಿರುತ್ತೆ, ನಾನು ಅವನಕ್ಕಿಂತ ಮಾರ್ಕ್ಸ್ ತೆಗಿಬೇಕು, ಇವ್ರಿಗಿಂತ ಮಾರ್ಕ್ಸ್ ತೆಗಿಬೇಕು ಅಂತ. ಸ್ಲೋಲಿ ಸ್ಟಡಿಲಿ ವಿನ್ಸ್ ದ ರೇಸ್. ಈಗಲಿಂದನೇ ತಯಾರು ಮಾಡಿದೆ, ತುಂಬ ಇದು ಮಾಡೋದು ಬೇಡ. ಆದರೆ ತುಂಬ ಕರೆಕ್ಟಾಗಿ ರಿವಿಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ತುಂಬ ಹೊಡೆತ ಬೀಳ್ತದೆ ಮಕ್ಕಳೇ. ರಿವಿಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ, ರಿಪೀಟೆಡ್ ರಿವಿಷನ್. ಈಗ ನೋಡಿ, ಎಲ್ಲರೂ ಹೇಳ್ತಾರೆ, ನಿಮ್ಮ ಸ್ಕೂಲಲ್ಲೂ ಹೇಳ್ತಾರೆ, ನಾನು ಅದೇ ಹೇಳೋದು. ಏನು ಹೇಳೋದು ಅಂತ ಹೇಳಿದ್ರೆ, ಈಗ 1 ವಾರ ನೀವು ಪಾಠವನ್ನೆಲ್ಲ ಚೆನ್ನಾಗಿ ಕಲ್ತಿರ್ತೀರ. ಆಗ ಜಸ್ಟ್ ನೀವು ಹಿಂದಿನ ಪಾಠವನ್ನು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದೇ ಸಲ ನೋಡಿ ಎಲ್ಲ ಕಲಿಯೋದೇ ಇದ್ದರೆ ಎಲ್ಲ ಮರ್ತೋಗುತ್ತೆ. ಮಾನವ ಸಹಜ ಗುಣ, ನಿಮಗೂ ಅಷ್ಟೇ, ನಮಗೂ ಅಷ್ಟೇ, ಎಲ್ರಿಗೂ ಅಷ್ಟೇ. ಅರ್ಥ ಆಯ್ತಲ್ವ? ನಾವೇನು ಇದಲ್ಲ. ಏನಾಗುತ್ತೆ ಅಂತಂದರೆ, ಹಿಂದೆ ಕಲ್ತಿದ್ದನ್ನು ಪುನಃ ಒಂದು ಸಲ ನೋಡ್ದಿದ್ರೆ, ಹಿಂದೆ ತಿರುಗಿ ನೋಡದೇ ಇದ್ದರೆ ಅದು ಫುಲ್ಲಾಗಿ ಮರ್ತೋಗುತ್ತೆ. ಪುನಃ ಫಸ್ಟಿಂದ ಕಲಿಬೇಕಾಗುತ್ತೆ. ಈ ರೀತಿ ಮಾಡ್ಕೊಬೇಡಿ. ಫಸ್ಟಿಂದ ಕಲಿಬೇಕಾದ್ರೆ ನೋಡಿ ಎಷ್ಟೊಂದು ಟೈಮ್ ವೇಸ್ಟು. ಅದೇ ಕಲ್ತಿದ್ದನ್ನು ರಿವಿಷನ್ ಮಾಡಬೇಕಾದ್ರೆ ತುಂಬ ಈಸಿ ಮಕ್ಕಳೇ. ಇದು ನಂಗೆ ಗೊತ್ತು, ಹೀಗೆ ಭಾಗಿಸ್ಬೇಕು, ಹೀಗೆ ಮಾಡಬೇಕು, ಲಾಸ ಅಂತ ಹೇಳಿದ್ರೆ ಹೀಗೆ ಮಾಡಬೇಕು. ಅರ್ಥ ಆಯ್ತಲ್ವ? ಇದು ಗುಣಿಸೋದ ಕೂಡ್ಸೋದ ಅದು ಅಷ್ಟು ಗೊತ್ತಿರಬೇಕು. ಈಗ ನೀವು ಸಣ್ಣ ಕ್ಲಾಸಿಂದ ನೋಡಿ, ಅದಕ್ಕೆ ಹೇಳೋದು ನೋಡಿ, ಯಾಕೆ ನಿಮಗೆ ಮಗ್ಗಿ 2ನೇ ಮಗ್ಗಿ ಎಲ್ಲರಿಗೂ ಗೊತ್ತಿದೆ, ಯಾರೂ ತಪ್ಪು ಹೇಳೋಕ್ಕಿಲ್ಲ. ಇನ್ನು ಕಲಿಯೋದವ್ರು ಇದ್ದಾರೆ ಮಕ್ಕಳೇ, ಅಂಥವ್ರು ನೀವು ಮನಸ್ಸು ಈಗ ಮಡಗಿದ್ರು ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಯಾಕೆಂದರೆ ಮಗ್ಗಿಯನ್ನು ದಿನ ರಿಪೀಟ್ ಮಾಡಿ. ಮನೆಯಲ್ಲಿ ಸುಮ್ಮನೆ ಕೂತಿರುವಾಗ ಮಗ್ಗಿ ರಿಪೀಟ್ ಮಾಡಿ. ಹಾಡೆಲ್ಲ ರಿಪೀಟ್ ಮಾಡಲ್ವ ನೀವು? ಹಾಗೆ ಒಂದು 10 ನಿಮಿಷ ಟೈಮ್ ಕೊಟ್ಟು ಮಗ್ಗಿ ರಿಪಿಟೇಷನ್ ಮಾಡಿ. ಈ ಕಾಕ ಕಿಕ್ಕಿ ಅದನ್ನೆಲ್ಲ ಬರೀರಿ. ಬರೆದು ನಿಮ್ಮ ಅಪ್ಪನ ಹತ್ರ ಹೇಳಿ ಡಿಕ್ಟೇಷನ್ ಕೊಡಲಿಕ್ಕೆ ಹೇಳಿ. ಯಾವುದೋ ನ್ಯೂಸ್ ಪೇಪರ್ ತೊಗೊಂಡು ಡಿಕ್ಟೇಷನ್ ಕೊಡಲಿಕ್ಕೆ. ಈ ರೀತಿ ನಿಮ್ಮ ಇದು ಬೇಸಿಗೆ ರಜೆಯನ್ನು ಯೂಸ್ಫುಲ್ಲಾಗಿ ಮಾಡ್ಕೊಳ್ಳಿ. ಹೊರಗೆ ಹೋಗಿ ಸುತ್ತಾಡಿ, ಫ್ರೆಂಡ್ಸ್ ಜೊತೆ ಆಟ ಆಡಿ, ಎಲ್ಲವೂ ಬೇಕು. ಅರ್ಥ ಆಯ್ತಲ್ಲ? ಬರೀ ಓದು ಮಾತ್ರ ಅಲ್ಲ, ಆಟ ಆಡಿ ನಿಮಗೆ ಖುಷಿ ಕೊಡಬೇಕು. ಹೊರೆ ಆಗಬಾರ್ದು. ಯಾವಾಗಲೂ
ಕಲಿಕೆ ಒಂದು ಆಟದ ಥರ ಆಗಬೇಕು. ಆಟದ ಥರ ಆಗಬೇಕು ಅಂದರೆ ಹಿಂಗೆ ಆಟಾಡ್ಕೊಂಡು ಕಲೀರಿ ಮಕ್ಕಳೇ. ಎಲ್ಲಕ್ಕೂ ಇಂಪಾರ್ಟೆನ್ಸ್ ಕೊಡಿ. ಓದಿನ ಕಡೆನೂ ಗಮನ ಇರಲಿ, ಆಟದ ಕಡೆನೂ. 1 ಅವರ್ ನೀವು ಯಾವಾಗಲೂ ಡೆಡಿಕೇಶನ್. ಸ್ಟಡೀಲಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿರಂತರವಾಗಿ ಸ್ಟಡಿ ಮಾಡ್ತಾ ಹೋದರೆ ಇದು ನಿಮಗೆ ಹೂ ತೆಗೆದಷ್ಟು ಈಸಿ ಆಗುತ್ತೆ ಮಕ್ಕಳೇ. ಅಷ್ಟು ಈಸಿ ಇದು, ಅರ್ಥ ಆಯ್ತಲ್ವಾ? ಆದರೆ ಅದನ್ನು ನೀವು ಕಬ್ಬಿಣದ ಕಡಲೆ ಮಾಡ್ಕೊಳ್ಬಾರ್ದು. ಅದೆಲ್ಲ ಯಾರ ಕೈಯಲ್ಲಿರೋದು? ನಿಮ್ಮ ಕೈಯಲ್ಲೇ ಇರ್ಬೋದು. ಕುದುರೆನ ಕರ್ಕೊಂಡು ಹೋಗ್ಬೋದಂತೆ, ಆದರೆ ನೀರು ಕುಡಿಬೇಕು ಅಂತ ಯಾರು ಯೋಚನೆ ಮಾಡಬೇಕು? ಕುದುರೆನೇ ಯೋಚನೆ ಮಾಡಬೇಕು. ಅಂತ ಹೇಳಿದರೆ ನಿಮಗೆಲ್ಲ ಹೇಳ್ಕೊಳ್ಬೋದು ನಿಮ್ಮ ಟೀಚರ್ಸು. ಓದಬೇಕು, ನಾನು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಯಾರು ಯೋಚನೆ ಮಾಡಬೇಕು? ನೀವು ಯೋಚನೆ ಮಾಡಬೇಕು, ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತ. ದೇವ್ರು ಯಾರನ್ನೂ ಬುದ್ಧಿವಂತರು ದಡ್ರು ಅಂತ ಕಳಿಸಿರೋದಿಲ್ಲ ಮಕ್ಕಳೇ. ಬುದ್ಧಿವಂತರು ದಡ್ರು ಅಂತ ನೀವೇ ಡಿಫ್ರೆನ್ಷಿಯೇಟ್ ಮಾಡ್ಕೋತಾ ಇದ್ದೀರಾ. ಯಾಕೆ ಡಿಫ್ರೆನ್ಷಿಯೇಟ್? ಯಾವನು ಉಪಯೋಗಿಸ್ತಾನೆ, ಯಾವನು ಮೆದ್ಲನ್ನು ಚೆನ್ನಾಗಿ ಉಪಯೋಗಿಸ್ತಾನೋ ಅವನು ಬುದ್ಧಿವಂತ ಆಗ್ತಾನೆ. ಕಲಿಬೇಕು, ಮಾಡಬೇಕು ಮಕ್ಕಳೇ. 1 ಮಾರ್ಕ್ದು, ಒಂದಿನಕ್ಕೆ 1 ಮಾರ್ಕ್ದು ಕಲಿಯೋದಷ್ಟು ದಡ್ರ ನೀವು? ನೋಡಿ, ಎಲ್ಲರೂ ಒಂದೇ ಥರ ಕೊಟ್ಟಿದ್ದಾನೆ ದೇವರು. ನೋಡಿ, ನಿಮಗೂ ಇಂಟೆಲಿಜೆಂಟಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಅವನು ಓದ್ತಾನೆ. ನೀವು ಪುಸ್ತಕ ಸ್ಕೂಲಲ್ಲಿ ನೋಡಿದ ನೋಟ್ಸ್ನ ನೀವು ಆ ಮನೆಗೆ ಹೋದ್ಮೇಲೆ ಮುಟ್ಟೋದೇ ಇಲ್ಲ. ಕೆಲವ್ರು ಮುಟ್ತೀರ, ಕೆಲವ್ರು ಮುಟ್ಟಲ್ಲ ಅಂತ ಹೇಳಲ್ಲ. ಪುಸ್ತಕ ಮುಟ್ಟೋದೇ ಇಲ್ಲ. ಇನ್ನು ನೆಕ್ಸ್ಟ್ ಡೇ ಸ್ಕೂಲಿಗೆ ಬಂದಾಗನೇ ಅದು ಮುಟ್ಟೋದು. ಹೋಮ್ವರ್ಕ್ ಏನಾದರೂ ಇದ್ದರೆ ಹೋಮ್ವರ್ಕು. ನಿಮ್ಮ ಅಪ್ಪ ಅಮ್ಮ ಅಂತ ಬರೀ ಹೋಮ್ವರ್ಕು. ಅಸೈನ್ಮೆಂಟ್ ಇದ್ದರೆ ಬರೀ ಅಸೈನ್ಮೆಂಟ್ ಬರೆಯೋದ್ರಲ್ಲೇ ಇರ್ತೀವಿ. ಯಾರನ್ನ ಬೇಕಾದರೂ ಫೂಲ್ ಮಾಡ್ಬೋದು, ನಿಮ್ಮನ್ನು ನೀವೇ ಫೂಲ್ ಮಾಡ್ಕೋಬೇಡಿ. ಅರ್ಥ ಆಯ್ತಲ್ಲ? ನಮ್ಮ ಟೀಚರ್ಸ್ನ ಫೂಲ್ ಮಾಡ್ಬೋದು, ಅಮ್ಮ ಅಪ್ಪನ ಫೂಲ್ ಮಾಡ್ಬೋದು, ಎಲ್ಲರನ್ನೂ ಫೂಲ್ ಮಾಡ್ಬೋದು. ಆದರೆ ನಿಮ್ಮನ್ನು ನೀವು ಫೂಲ್ ಮಾಡಬೇಡಿ. ಆಗ ಮುಂದೊಂದು ದಿನ ನಿಮಗದು ಪೆಟ್ಟು ಕೊಡುತ್ತೆ. ಪೆಟ್ಟು ಕೊಡೋ ಕೆಲಸ ಮಾಡ್ಕೋಬೇಡಿ. ಅರ್ಥ ಆಯ್ತಲ್ವಾ? ನೀವು ಖಂಡಿತವಾಗೂ ಕಲಿತ್ರೆ ನಿಮಗಿದೊಂದು ತುಂಬ ಬರ್ಡನ್ ಅನಿಸಲ್ಲ. ನೀವು ಆಟ ಆಡ್ಕೊಂಡು 10th ಸ್ಟ್ಯಾಂಡರ್ಡ್ ಒಳ್ಳೆ ಮಾರ್ಕ್ಸ್ ತೊಗೊಂಡು ಹೋಗ್ಬೋದು. ಅರ್ಥ ಆಯ್ತಲ್ವಾ? ಓಕೆ ಮಕ್ಕಳೇ.